ನಮಸ್ಕಾರ ಆಚಾರ್ಯಜಿ. ನಾನು ಕೃಷ್ಣ ಗೋಯಲ್. ಎನ್ಐಟಿ ತ್ರಿಚಿಯಲ್ಲಿ ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಷನ್ಸ್ ಬ್ರಾಂಚ್ನಲ್ಲಿ ಸೆಕೆಂಡ್ ಇಯರ್ ಓದ್ತಾ ಇದ್ದೀನಿ. ನಾನು 2 ಪ್ರಶ್ನೆಗಳನ್ನು ಕೇಳಬೇಕಿದೆ. ಮೊದಲನೇದ್ದು, ಭಗವದ್ಗೀತೆ ಓದೋದಕ್ಕೆ ಮುಂಚೆ ನಾವು ಯಾವ್ಯಾವುದನ್ನೆಲ್ಲ ಗಮನದಲ್ಲಿಡಬೇಕಾಗತ್ತೆ? ಕೈ ತೊಳ್ಕೋಬೇಕು, ಸ್ನಾನ ಮಾಡಬೇಕು ಅಂತೆಲ್ಲ ಹೇಳ್ತಾರೆ. ಹಾಗಿದ್ರೆ ನಾವು ಯಾವ್ಯಾವುದನ್ನ ಆಚರಿಸಬೇಕು ಮತ್ತು ನಾವು ಆಧ್ಯಾತ್ಮಿಕತೆಯತ್ತ ಸಾಗಬೇಕು, ಸಾಮಾನ್ಯ ಜೀವನ ನಡೆಸಬೇಕು, ಅದು ಹೇಗೆ ಗೊತ್ತಾಗತ್ತೆ? ನೀವು ಕೃಷ್ಣ ಗೋಯಲ್ ಅಲ್ವಾ? ಇಲ್ಲ. ಥ್ಯಾಂಕ್ ಯು. ನಿಮಗೆ ಫೌಂಡೇಶನ್ನ ಗೀತಾ ಕೋರ್ಸ್ಗೆ ಆಕ್ಸೆಸ್ ಸಿಗತ್ತೆ. ದಯವಿಟ್ಟು ಯಾರಾದರೂ ಅವರಿಗೆ ಆಕ್ಸೆಸ್ ಕೊಡಿ. ನಿಮ್ಮ ಪ್ರಶ್ನೆಗೆ ಅದೇ ಸರಿಯಾದ ಉತ್ತರ. ಗೀತೆಯ ಹತ್ತಿರ ಹೋಗುವಾಗ ಯಾವುದನ್ನು ನೆನಪಿನಲ್ಲಿಡಬೇಕು ಅಂತ ಕೇಳ್ತಾ ಇದ್ದೀರಿ. ಸ್ನಾನಕ್ಕೆ ಹೋಗೋ ಮೊದಲು ಯಾವ ಕೊಳೆಯನ್ನು ಜೊತೆಯಲ್ಲಿ ಒಯ್ಯಬೇಕು ಅಂತ ಕೇಳಿದಂತಿದೆ ನಿಮ್ಮ ಪ್ರಶ್ನೆ. ಗೀತೆ ಇರೋದೇ ನಿಮ್ಮ ಮನಸ್ಸಿನ ಕೊಳೆಯನ್ನ ತೊಳೆದು ಹಾಕೋಕೆ. ಮನಸ್ಸಿನಲ್ಲೇನಾದರೂ ಇಟ್ಟುಕೊಂಡೇ ಗೀತೆಯ ಬಳಿ ಹೋಗಬೇಕು ಅಂತೇನಿದೆ? ನಿಮ್ಮ ಮನಸ್ಸಿನಲ್ಲಿರೋದು ಗೀತೆಗಿಂತ ದೊಡ್ಡದಾ? ಹಾಗಾದರೆ ಅದನ್ನು ಯಾಕೆ ಕಾಪಾಡಿಕೊಳ್ತೀರಿ? ನಿಮ್ಮ ಮನಸ್ಸಿನಲ್ಲಿ ಏನಿದೆಯೋ ಅದನ್ನು ಹೇಳಿಬಿಡಿ. ನೀವು ಗೀತೆಯ ಅಡಿಯಾಳು, ಹಾಗಾಗಿ ಎಲ್ಲವನ್ನೂ ತೊಳೆದುಕೊಳ್ಳಲು ಸಿದ್ಧರಾಗಿ. ಗೀತೆಯ ಹತ್ರ ಹೋದ್ರೆ ನಿಮ್ಮ ಮೇಲೆ ದಾಳಿಯಾಗತ್ತೆ, ನಿಮ್ಮ ಅಹಂಕಾರ ನಾಶವಾಗತ್ತೆ. ಗೀತೆಯ ಹತ್ತಿರ ಹೋಗೋ ಮುಂಚೆ ಕೈ ತೊಳ್ಕೋಬೇಕಾ? ಶುಚಿತ್ವವನ್ನ ಗೀತೆ ಹೇಳಿಕೊಡುತ್ತೆ. ಶುಚಿತ್ವದ ನಿಜವಾದ ಅರ್ಥ ಗೀತೆಯಿಂದ ಬರುತ್ತೆ. ಶುಚಿತ್ವ ಅಂದ್ರೆ ಏನಂತ ನಿಮಗೆ ಹೇಗೆ ಗೊತ್ತು? ಕೈ ತೊಳೆಯುವ ಬಗ್ಗೆ ಹೇಳ್ತಿದ್ದೀರಾ ಅಂದ್ರೆ ನಿಮ್ಮನ್ನ ನೀವು ದೇಹ ಅನ್ಕೊಂಡಿದ್ದೀರಿ ಅಂತಾಯ್ತು. ಶುಚಿತ್ವ ಅಂದ್ರೆ ಏನು ಅನ್ನೋದನ್ನ ನಿಮಗೆ ಗೀತೆ ಹೇಳಿಕೊಡುತ್ತೆ. ಶುಚಿಯಾಗಿ ಗೀತೆಯ ಬಳಿ ಹೋಗೋಕೆ ನೀವೇನು ಗೀತೆಗಿಂತ ಶ್ರೇಷ್ಠರ? ನೀವು ಈಗಾಗಲೇ ನಿರ್ಮಲರಾಗಿದ್ರೆ ಗೀತೆ ಯಾಕೆ ಬೇಕು? ಗೀತೆ ಇರೋದೇ ನಿಮ್ಮ ಶುಚಿತ್ವಕ್ಕೆ. ಆದರೆ ನೀವಂತೀರಿ ಈಗಾಗಲೇ ನಾನು ಶುದ್ಧವಾಗಿದ್ದೀನಿ ಅಂತ. ಇಂದು ನಾನು ನಿಮಗೆಲ್ಲ ಇಷ್ಟು ಜನರಿಗೆ ಗೀತೆಯನ್ನು ಬೋಧಿಸಲು ಸಾಧ್ಯವಾಗಿರೋದು ಯಾಕಂದ್ರೆ ನಾನು ಚಿಕ್ಕವನಿದ್ದಾಗ ಹದಿಹರೆಯಕ್ಕೂ ಮುಂಚೆ ಎಷ್ಟೋ ದಿನಗಳವರೆಗೆ ನಾನು ಗೀತೆಯ ಪ್ರತಿಯನ್ನು ನನ್ನ ಎದೆಯ ಮೇಲಿಟ್ಟುಕೊಂಡು ಮಲಗ್ತಿದ್ದೆ. ಕೆಲವೊಮ್ಮೆ ಪುಟಗಳು ಮಡಚಿಕೊಳ್ಳುತ್ತಿದ್ವು. ನಾನು ಬಯಸಿಕೊಳ್ಳಬೇಕಾಗ್ತಿತ್ತು. ಮತ್ತೆ ಪುಟಗಳು ಮಡಚಿದರೆ ಅಥವಾ ಹರಿದರೆ ನನಗೂ ಇಷ್ಟವಾಗ್ತಿರಲಿಲ್ಲ. ಆದರೂ ಹಾಗೆ ಆಗ್ತಿತ್ತು. ನನಗೆ ಒಲವಿದೆ. ತಿನ್ನೋವಾಗ, ಊಟ ಮಾಡುವಾಗ ನನ್ನ ಬಳಿ ಗೀತೆ ಇರುತ್ತೆ. ಹೀಗೆ ಮಾಡಿ ಅಂತ ಹೇಳ್ತಿಲ್ಲ, ನಡೆದಿರೋದನ್ನ ಹೇಳ್ತಿದ್ದೀನಷ್ಟೇ. ನನ್ನ ಬಳಿ ಇದ್ದ ಗೀತೆಯ ಪ್ರತಿಯಲ್ಲಿ ಕೆಲ ಪುಟಗಳ ಮೇಲೆ ಅರಿಶಿಣ ಇತ್ಯಾದಿ ಯಾವ್ಯಾವುದೋ ಮಸಾಲೆಯ ತಲೆಗಳಿರ್ತಿದ್ವು. ನಾನು ಆಗಿನ್ನೂ ಚಿಕ್ಕ ಹುಡುಗ. ಬೆರಳಿಗೆ ತಾಗಿರೋ ಬೇಳೆಸಾರು ಪುಸ್ತಕದ ಪುಟಗಳ ಮೇಲೆ ಉಳಿದಿರ್ತಿತ್ತು. ಇದನ್ನು ಮಾಡಬೇಕು ಅಂತ ಹೇಳ್ತಿಲ್ಲ, ಅಥವಾ ಇದೇ ಸರಿಯಾದ ಕ್ರಮ ಅಂತಾನೂ ಅಲ್ಲ. ನಡೆದಿರೋದನ್ನ ಹೇಳ್ದೆ. ಒಲವಿತ್ತು, ಆದರೆ ನಿಯಮಗಳು ಆಚರಣೆಗಳು ಗೊತ್ತಿರಲಿಲ್ಲ. ಅದು ಕೇವಲ ಗೀತೆಯ ವಿಷಯದಲ್ಲಿ ಮಾತ್ರವಲ್ಲ. ಗೀತೆ ಅಂದ್ರೆ ಬರೀ ಪುಸ್ತಕವಲ್ಲ, ಅದೊಂದು ವಿಧಾನ. ಕಲಿಸುವಂಥ ಪ್ರತಿಯೊಂದು ಪುಸ್ತಕ ನನಗೆ ಗೀತೆ. ನೀವಿಲ್ಲಿ ಭಗವದ್ಗೀತೆಯ ಬಗ್ಗೆ ಮಾತಾಡ್ತಿದ್ದೀರಿ. ಹಾಗೆ ನೋಡಿದರೆ ಹಿಂದೂ ಧರ್ಮದಲ್ಲೇ 10 ತರಹದ ಗೀತೆಗಳಿವೆ. ಪ್ರಪಂಚದಾದ್ಯಂತ ಪ್ರಾಚೀನ ಕಾಲದಿಂದ ಇಂದಿನವರೆಗೆ ಲೆಕ್ಕ ಹಾಕಿದರೆ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಗೀತೆಯ ಪ್ರಕಾರಗಳಿವೆ. ಆ ಬಗ್ಗೆ ಒಲವಿರಬೇಕಷ್ಟೇ. ಶ್ರೇಷ್ಠ ಪುಸ್ತಕಗಳಿರತ್ವಲ್ಲ, ನಾನು ಅವುಗಳನ್ನ ಕೆಲವೊಮ್ಮೆ ಶೌಚಾಲಯಕ್ಕೂ ಕೊಂಡೊಯ್ದಿದ್ದಿದೆ. ಹಾಗೆ ಮಾಡಬೇಕು ಅಂತ ಅರ್ಥವಲ್ಲ. ನೀವು ಕೂಡ ಹಾಗೆ ಮಾಡಿ ಅಂತಾನೂ ನಾನು ಹೇಳ್ತಿಲ್ಲ. ಆದರೆ ನಡೆದಿರೋದನ್ನ ಹೇಳಿದೆ. ಇಂದಿಗೂ ನಾನು
ಅಲ್ಲಿ ಕಳೆಯೋ 10-15 ನಿಮಿಷಗಳನ್ನ ಸುಮ್ಮನೆ ವ್ಯರ್ಥ ಮಾಡೋದಕ್ಕೆ ನನಗೆ ಇಷ್ಟವಿಲ್ಲ. ಆಗ್ತಿರೋದೆಲ್ಲವನ್ನೂ ದೇಹ ಮಾಡ್ತಿರೋದು. ನಾನು ಇದೀನಿ ಅಷ್ಟೇ. ನಾನು ಓದೋದು ಮೊಬೈಲ್ನಲ್ಲಿ. ಮೊಬೈಲ್ ಇಲ್ಲದೆ ನಾನು ವಾಶ್ರೂಮ್ಗೆ ಹೋಗೋದಿಲ್ಲ. ಕೆಲಸಕ್ಕೆ ಬಾರದ್ದನ್ನೆಲ್ಲ ಓದಲ್ಲ. ನನ್ನನ್ನು ಉನ್ನತೀಕರಿಸುವ ಏನನ್ನಾದರೂ ಓದ್ತೀನಿ. ಇದರಲ್ಲೇನಿದೆ ಅಂತಹ ಆಚರಣೆ? ನಾನು ಆಚರಣೆಗಳ ಗೋಜಿಗೆ ಹೋಗಲಿಲ್ಲ. ಜ್ಞಾನವನ್ನು ಪ್ರೀತಿಸಿದೆ. ಪ್ರೀತಿ ಅನ್ನೋದು ಬರೀ ನಿಯಮಗಳನ್ನ ಪಾಲಿಸೋದಲ್ಲ. ಕೃಷ್ಣನಿಗೆ ತಲೆಬಾಗಿದ್ದು ಮಾತ್ರವಲ್ಲದೆ ಕೃಷ್ಣನೊಂದಿಗೆ ಜಗಳವಾಡಿದ್ದೀನಿ. ಯಾಕಂದ್ರೆ ನಾನಾಗ ಇನ್ನೂ ಚಿಕ್ಕವನು. ಶ್ಲೋಕಗಳ ನಡುವೆ ಪರಸ್ಪರ ಸಮನ್ವಯ ಸಾಧಿಸೋಕೆ ನನಗೆ ಸಾಧ್ಯವಾಗ್ತಿರ್ಲಿಲ್ಲ. ಮತ್ತು ಕೇವಲ ಅಧಿಕಾರವಿದೆ ಅನ್ನೋ ಕಾರಣಕ್ಕೆ ಯಾರಿಗೋ ತಲೆಬಾಗಲು ನಾನು ಸಿದ್ಧನಿರಲಿಲ್ಲ. ಪುಸ್ತಕವು ನಿಜವಾಗಿಯೂ ಶ್ರೇಷ್ಠವಾಗಿದ್ದರೆ ಅದರಲ್ಲಿ ಒಂದು ಸಾಮರಸ್ಯವನ್ನ ಕಾಣೋದಕ್ಕೆ ಸಾಧ್ಯವಾಗಬೇಕು. ವಿಷಯಗಳು ಒಂದಕ್ಕೊಂದು ಪೂರಕವಾಗಿರಬೇಕು ಮತ್ತು ಒಂದು ಸಮಗ್ರ ರೂಪಕ್ಕೆ ಬರಬೇಕು. ಒಂದು ಅಧ್ಯಾಯದ ಶ್ಲೋಕವು ಇನ್ನೊಂದು ಶ್ಲೋಕಕ್ಕೆ ವಿರುದ್ಧವಾಗಿರಬಾರದು. ಆ ಸಮನ್ವಯ ಸಾಧಿಸೋಕೆ ನನಗೆ ಸಮಯ ಬೇಕಾಯಿತು. ಯಾವ ಆಚರಣೆ? ಇವತ್ತಿಗೂ ಕೂಡ ನಾನು ಯಾವುದೋ ಧರ್ಮಗ್ರಂಥದ ಒಂದು ನಿರ್ದಿಷ್ಟ ಶ್ಲೋಕವನ್ನು ಓದುವಾಗ ಅದು ಇಡೀ ಗ್ರಂಥದ ಆಶಯಕ್ಕೆ ವಿರುದ್ಧವಾಗಿದೆ ಅಂತ ಕಂಡುಬಂದ್ರೆ ನಾನು ಅದನ್ನು ಪ್ರಾಮಾಣಿಕವಾಗಿ ಜನರಿಗೆ ತಿಳಿಸ್ತೀನಿ. ಈ ಶ್ಲೋಕ ಈ ಪುಸ್ತಕದೊಳಗೆ ಹೇಗೆ ಬಂತು ಅಂತ ನಂಗೊತ್ತಿಲ್ಲ. ಯಾಕಂದ್ರೆ ಪುಸ್ತಕದ ಉಳಿದ ಭಾಗ ಈ ಶ್ಲೋಕವನ್ನು ಒಪ್ಕೊಳ್ಳೋ ಥರ ಕಾಣ್ತಿಲ್ಲ ಅಂತ ಹೇಳ್ತೀನಿ. ಗೀತೆಯ ಹತ್ತಿರ ಹೋಗಿ ಹೇಗೆ ಸಮೀಪಿಸಬೇಕು ಅನ್ನೋದನ್ನ ಗೀತೆಯೇ ಹೇಳುತ್ತೆ. ನೀವು ಗೀತೆಯಷ್ಟು ದೊಡ್ಡವರಲ್ಲ ತಾನೆ. ಹಾಗಾಗಿ ಶುಚಿತ್ವ ಅಂದರೇನು, ವಿಧೇಯತೆ ಅಂದರೇನು, ಪವಿತ್ರತೆ ಅಂದರೇನು, ನಿಷ್ಠೆ ಅಂದರೇನು, ಈ ಎಲ್ಲ ವಿಷಯಗಳನ್ನ ಗೀತೆಯೇ ನಿಮಗೆ ಕಲಿಸಿಕೊಡುತ್ತೆ. ಗೀತೆ ಮುಟ್ಟೋಕೆ ಪವಿತ್ರನಾಗಿರಬೇಕು ಅಂತ ನೀವಂತೀರಿ. ಗೀತೆಯನ್ನು ಮುಟ್ಟದೆ ಪಾವಿತ್ರ್ಯ ಗೊತ್ತಾಗತ್ತಾ? ಹೇಗ್ ಗೊತ್ತಾಗತ್ತೆ? ಚಿಕ್ಕ ಮಗು ಬೆತ್ತಲಾಗಿ ತಾಯಿಯ ಬಳಿ ಹೋಗುವಂತೆ ನೀವು ಹೇಗಿದ್ದೀರೋ ಹಾಗೆಯೇ ಗೀತೆಯ ಬಳಿ ಹೋಗಿ. ಮಗುವಿಗೆ ಬಟ್ಟೆ ತೊಡಿಸಬೇಕೇ ಬೇಡವೇ ಅನ್ನೋದನ್ನ ತಾಯಿಯೇ ನಿರ್ಧರಿಸ್ತಾಳೆ. ನಾನು ಬಟ್ಟೆ ಧರಿಸುವವರೆಗೆ, ಅದು ಫಾರ್ಮಲ್ ಆಗಿ, ನೆಕ್ಟೈ ಮತ್ತು ಕಫ್ಲಿಂಗ್ಸ್ ಎಲ್ಲ ಹಾಕುವವರೆಗೆ ನಾನು ತಾಯಿಯ ಹತ್ರ ಹೋಗಲ್ಲ ಅಂತಾನೂ ಮಗುನೇ ಹೇಳಲ್ಲ. ಚಡ್ಡಿ ಹೇಗೆ ಧರಿಸಬೇಕು ಅನ್ನೋದು ಕೂಡ ಮಗುವಿಗೆ ಗೊತ್ತಾಗೋದಿಲ್ಲ. ಇನ್ನು ಫಾರ್ಮಲ್ ಡ್ರೆಸ್ ಅಂದ್ರೆ ಅದಕ್ಕೇನೂ ತಿಳಿಯುತ್ತೆ. ಹೇಗಿದ್ದೀರೋ ಹಾಗೆಯೇ ಗೀತೆ ಹತ್ರ ಹೋಗಿ. ಪ್ರಾಣಿಗಳು ಹೋಗ್ತಾವಲ್ಲ ಹಾಗೆ ಬೆತ್ತಲಾಗಿ ಹೋಗಿ. ಸುಮ್ಮನೆ ಹೋಗಿ. ಹೇಗಿದ್ದೀರೋ ಹಾಗೆ. ಗೀತೆಯು ನಿಮ್ಮ ತಾಯಿಯಾಗಲಿ. ತಿನ್ನೋದು ಹೇಗೆ, ಕೈ ತೊಳೆಯೋದು ಹೇಗೆ, ಬಟ್ಟೆ ಧರಿಸೋದು ಹೇಗೆ, ಜೀವನದ ವ್ಯವಹಾರಗಳನ್ನು ಹೇಗೆ ನಡೆಸಬೇಕು ಅನ್ನೋದನ್ನೆಲ್ಲ ಅವಳೇ ನಿಮಗೆ ಕಲಿಸ್ತಾಳೆ. ಆದರೆ ನಾವು ವಿಶೇಷವಾಗಿರಲು ಬಯಸ್ತೀವಿ. ನಾನೇ ಈ ವಿಷಯಗಳನ್ನ ನಿರ್ಧರಿಸ್ತೀನಿ, ತದನಂತರ ನಾನು ಗೀತೆಯ ಹತ್ತಿರ ಹೋಗ್ತೀನಿ ಅಂತ ನಾವಂತೀವಿ. ಪ್ರಮುಖ ವಿಷಯಗಳನ್ನ ನೀವೇ ನಿರ್ಧರಿಸುವುದಾದರೆ ನೀವು ಗೀತೆಯ ಬಳಿ ಹೋಗ್ತಿರೋದಾದ್ರೂ ಯಾವ ಕಾರಣಕ್ಕೆ? ಇಲ್ಲ, ಗೀತೆಯ ಹತ್ತಿರ ಹೋಗೋಕೆ ಇದು ಸರಿಯಾದ ಸಮಯವಲ್ಲ ಅಂತೀರಿ. ಸರಿಯಾದ ಸಮಯ ಹೌದೋ ಅಲ್ವೋ ಅಂತ ನಿಮಗೆ ಹೇಗೆ ಗೊತ್ತು? ಅದನ್ನು ಕೂಡ ನಿಮಗೆ ಗೀತೆ ಹೇಳಿಕೊಡುತ್ತೆ. ಮೊದಲು ಅದರ ಹತ್ರ ಹೋಗಿ.
ಗೀತೆಯೇ ತಂದೆ ತಾಯಿ. ಶ್ರೀಕೃಷ್ಣನು ಹೇಳುತ್ತಿರುವುದನ್ನ ಕಲಿಯೋದಕ್ಕೆ ನಿಮ್ಮನ್ನು ನೀವು ಪೂರ್ಣವಾಗಿ ಸಮರ್ಪಿಸಿಕೊಳ್ಳಿ. ಅದರಲ್ಲಿ ಯಾವುದೇ ಮೌಲ್ಯ ಕಾಣಿಸದೆ ಹೋದ್ರೆ ಆಗ ನಿಮ್ಮ ದಾರಿಯಲ್ಲಿ ನೀವು ಸಾಗಿ. ಯಾವುದನ್ನೇ ಆಗಲಿ ಪಾಲಿಸಲೇಬೇಕು ಅಂತೇನಿಲ್ಲ. ನಿಮಗೆ ಚೆನ್ನಾಗಿ ಕಾಣದಿದ್ರೆ ನಿಮ್ಮದೇ ದಾರಿಯಲ್ಲಿ ಸಾಗಿ. ಯಾವ ಸಮಯದಲ್ಲಿ ನಾನು ಗೀತೆಯನ್ನು ಓದಬೇಕು, ಇಂತಿಂಥ ಸಮಯದಲ್ಲಿ ಗೀತೆಯನ್ನು ಮುಟ್ಟಲೂಬಾರದು ಅಂತೆಲ್ಲ ಹೇಳಲಾಗತ್ತೆ. ನೀವು ಗೀತೆಯನ್ನು ಮುಟ್ಟದೇ ಇರುವ ಸಮಯವೇ ಅಶುಭ ಅಂತ ನಾನು ಹೇಳ್ತಿದ್ದೀನಿ. ಗೀತೆ ಓದೋಕೆ ಇಂತಿಂಥ ಸಮಯ ಒಳ್ಳೇದು ಅಂತ ಹೇಳೋ ಗುರುಗಳಿದ್ದಾರೆ. ಯಾವಾಗ ಓದ್ತೀರೋ ಅದೇ ಒಳ್ಳೆ ಸಮಯ. ಗೀತೆ ಹತ್ರ ಪವಿತ್ರರಾಗಿ ಹೋಗಿ. ಹೋದರೆ ನೀವು ಪವಿತ್ರರಾಗ್ತೀರಿ. ಥ್ಯಾಂಕ್ ಯು.